ನಮ್ಮ ವೈಯಕ್ತಿಕ ಅಭಿಪ್ರಾಯ ಕೇಳಲಿಕ್ಕೆ ಈಗ ಒಂದು ಸಭೆ ಇದೆ. ಆ ಸಭೆ ಮುಗಿದ ನಂತರ ಶಾಸಕರು ವೈಯಕ್ತಿಕವಾಗಿ ಅಗರ್ವಾಲ್ ಅವರಿಗೆ ಅಭಿಪ್ರಾಯ ತಿಳಿಸಲಿಕ್ಕೆ ಸಮಯ ನಿಗದಿ ಮಾಡಿದ್ದಾರೆ. ಈಗಿನ ಸಭೆಯಲ್ಲಿ ಕೆಲವಾರು ಶಾಸಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಹೆಚ್ಚಿನ ಶಾಸಕರು ಪಕ್ಷ ಒಗ್ಗಟ್ಟಾಗಿ ಹೋಗಬೇಕು ಅಂತಕ್ಕಂಥ ಅಭಿಪ್ರಾಯ, ಅದರ ಜೊತೆಗೆ ಪಕ್ಷದ್ರೋಹ ಕೆಲಸ ಮಾಡೋದು, ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ್ರೋಹ ಮಾಡಿದಂಥವ್ರಿಗೆ ಶಿಕ್ಷೆ ಆಗಬೇಕು, ಗುಂಪುಗಾರಿಕೆ ಆಗಬಾರದು, ಮುಂಬರ್ತಕ್ಕಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿಯಲ್ಲಿ ಪಕ್ಷ ಒಗ್ಗಟ್ಟಾಗಿ ಕಾರ್ಯ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯ ಹೆಚ್ಚಿನ ಶಾಸಕರು. ನಿಮ್ಮ ನಿರ್ಧಾರಕ್ಕೆ ಈಗಲೂ ಕೂಡ ಬದ್ಧ ಇದ್ದೀರಾ? ನೀವೇನು ಹೊರಗಡೆ ಮಾತಾಡ್ತೀರಾ? ರಾಜ್ಯ ಅಧ್ಯಕ್ಷರ ವಿಚಾರವಾಗಿ ಈ ಸಂದರ್ಭದಲ್ಲಿ ಚರ್ಚೆ ಆಗಿಲ್ಲ. ಆ ವಿಚಾರವನ್ನು ಮಾತಾಡೋದಿದ್ರೆ 1 to 1 1 ಗಂಟೆಯ ನಂತರ ಶಾಸಕರಿಗೆ ಸಮಯ ನಿಗದಿ ಮಾಡಿದ್ರೆ ಆ ಸಂದರ್ಭದಲ್ಲಿ ಅವ್ರು ಕೊಡ್ಬೋದು. ಅಲ್ಲ, 1 to 1 ಸಭೆಗೆ ನಾನು ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾನು ಪ್ರತಿ ಬಾರಿ ಬಹಿರಂಗವಾಗಿ ಹೇಳ್ತಾ ಇದ್ದೀನಿ, ಆ ಸಭೆಯಲ್ಲೂ ಕೂಡ ನನ್ನ ಅಭಿಪ್ರಾಯಕ್ಕೆ ನಾನು ಸ್ಟಿಕಾನ್ ಆಗಿದ್ದೀನಿ. ನನ್ನ ಮಾತಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನೋಡಿ, ಒಬ್ಬೊಬ್ರಿಗೆ ಒಂದೊಂದು ಸಮಸ್ಯೆ ಇರ್ತದೆ. ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಅದೇನೆಂದರೆ, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಮಂತ್ರಿಯ ಜೊತೆ ಒಳ ಒಪ್ಪಂದ ಮಾಡಿದಂಥ ನಮ್ಮ ಜಿಲ್ಲೆಯ 3 ಮಾಜಿ ಶಾಸಕರು ಅವರಿಗೆ ಬೆಂಬಲವನ್ನು ಕೊಡ್ತಿರ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ಗೊತ್ತಿದೆ. ಇವತ್ತು ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಯಡಿಯೂರಪ್ಪನವ್ರಿಗೆ ಬೆಂಬಲ ಕೊಡ್ತಿರ್ತಕ್ಕಂಥವ್ರು ಕೂಡ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾದಂಥ ಗಾಯತ್ರಿ ಸಿದ್ದೇಶ್ವರವ್ರನ್ನ ಸೋಲಿಸಿ ಕಾಂಗ್ರೆಸ್ ಏಜೆಂಟ್ರಂತೆ ಕೆಲಸ ಮಾಡಿದವರು. ಆ ವಿರುದ್ಧವಾಗಿ ಕೂಡ ನಾನು ಈ ಸಂದರ್ಭದಲ್ಲಿ ಮಾತನಾಡಿದ್ದೀನಿ. ಉಚ್ಚಾಟನೆ ಮಾಡಿ ಅಂತಲ್ಲ ಸರ್ ಅವರು ಈಗ ಹೇಳಿದ್ರಲ್ಲ, ಅವರು ಹೇಳ್ತಾವ್ರೆ ನಿಮ್ಮನ್ನೇ ಉಚ್ಚಾಟನೆ ಮಾಡಬೇಕು ಪಾರ್ಟಿಯಿಂದ, ನೀವೇ ಪಕ್ಷ ವಿರೋಧಿ ಮಾಡಿದವಂತವ್ರು ಅಂತ. ಸ್ವಾಮಿ, ಅವ್ರು ಹೇಳಲಿ, ಆದರೆ ಜನತೆಗೆ ಗೊತ್ತಿದೆ. ಸೆಂಟ್ರಲ್ ಗೌರ್ಮೆಂಟ್ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿಜಿಯವರಿದ್ದಾರೆ. ಸೆಂಟ್ರಲ್ ಇಂಟೆಲಿಜೆನ್ಸ್ ಇರುತ್ತೆ, ಸ್ಟೇಟ್ ಇಂಟೆಲಿಜೆನ್ಸ್ ಇರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿ ಇರ್ತಾರೆ. ಕಾರ್ಯಕರ್ತರಿಗೆ ಗೊತ್ತಿರೋ, ಜನಸಾಮಾನ್ಯರಿಗೆ ಗೊತ್ತಿರುತ್ತೆ ಯಾರು ಪಕ್ಷದ್ರೋಹ ಕೆಲಸ ಮಾಡಿದ್ದಾರೆ ಅಂತೇಳಿ. ನೋಡಿ, ಈ ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತಿನ ಜನರನ್ನು ಸೇರಿಸ್ಕೊಂಡಿರೋದ್ರಿಂದ ಹಿಂಗೆ ಆಗ್ತಿರೋದು. ಅವ್ರನ್ನೆಲ್ಲ ಕಿತ್ತೋಗಿದ್ರೆ ಸರಿ ಹೋಗುತ್ತೆ. ಭೇಟಿಗೆ ಅವಕಾಶ ಮಾಡಿಕೊಟ್ಟಿದ್ರಲ್ಲ ಸರ್, ರಾಧಾಮೋಹನ್ ದಾಸ್ ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ, ವಿಜಯನಗರ ಮುಂದುವರಿಸಬೇಕು ಅನ್ನೋದು ಬೇಡಿಕೆ ನೀಡ್ತಾ ಇದ್ದಾರೆ. ಮತ್ತೆ ನಿಮ್ಮನ್ನು ಉಚ್ಚಾಟನೆ ಮಾಡಬೇಕು, ನೀವೇ ಪಕ್ಷ ವಿರೋಧಿ ಸ್ವಾಮಿ, ಪಕ್ಷ ಆದಿ ಬೀದಿಯಲ್ಲಿ ಮಾತಾಡ್ತಾ ಇದ್ದಾರೆ, ಮಾತನಾಡ್ತಾರೆ ರೇಣುಕಾಚಾರ್ಯ ಅವರು ಸ್ವತಃ. ಸ್ವಾಮಿ, ಅವ್ರ ಸ್ಟ್ಯಾಂಡರ್ಡ್ ರಾಜ್ಯದ ಜನತೆಗೆ ಗೊತ್ತಿದೆ. ಒಳ್ಳೆ ದೊಡ್ಡ ವ್ಯಕ್ತಿ ಯಾರನ್ನಾರು ಹೇಳಿ, ಆ ಹೆಸರು ಯಾಕೆ ಕೇಳ್ತೀರಿ? ನನಗೆ ಅವನ ಹೆಸರು ಕೇಳಲಿಕ್ಕೆ ಅಸಹ್ಯ ಆಗಿದೆ. ಧನ್ಯವಾದ.